ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ಯಾರೆಲ್ಲ KPTCL ನೋಟಿಫಿಕೇಶನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, KPTCLನಲ್ಲಿ ಬರುವಂಥ AE, JE ಮತ್ತು AEE ವೇಕೆನ್ಸೀಸ್ಗಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಕಳೆದ ಬಾರಿ ಒಂದು ತಿಂಗಳ ಕೆಳಗಡೆ ಅಥವಾ ಒಂದು ತಿಂಗಳ ಒಳಗಡೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಈ KPTCL ಪ್ರೈವೇಟೈಸೇಷನ್ ಇಶ್ಯೂ. ಸೊ ಈ ಇಶ್ಯೂಯಿಂದ ಒಂದು ನೋಟಿಫಿಕೇಶನ್ ನಮ್ಮದು ಡಿಲೇ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಬರ್ತಿದ್ದೆ. ಸೊ ಇದೀಗ ಈ KPTCLನ ಒಂದು ಪ್ರೈವೇಟೈಸೇಷನ್ ಇಶ್ಯೂ ನಿಮಗೆ ಅಪ್ಡೇಟ್ ಮಾಡಬೇಕಾಯಿತು, ಅದನ್ನು ಅಪ್ಡೇಟ್ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ 3 ರಿಂದ 4 ದಿನದ ಅಥವಾ 6 ದಿನದ ಕೆಳಗಡೆ ಒಂದು ಈವೆಂಟ್ ನಡೆದಿರುತ್ತೆ. KPTCLನ ಎಂಪ್ಲಾಯೀಸ್ ಯೂನಿಯನ್ನಿನ ಒಂದು ಅಸೋಸಿಯೇಷನಿಂದ ಒಂದು ಈವೆಂಟ್ನ ನಡೆದಿರ್ತಾರೆ. ಆ ಈವೆಂಟಲ್ಲಿ ನಮ್ಮ ರಾಜ್ಯದ CMನು ಆಗಮಿಸಿರ್ತಾರೆ. ಸೊ CM ಅವರು ಆ ಒಂದು ಈವೆಂಟಲ್ಲಿ ಹೇಳಿಕೆನ ಹೇಳಿರ್ತಾರೆ, KPTCL ಪ್ರೈವೇಟೈಸೇಷನ್ ಮಾಡಲ್ಲ ಅಂತೇಳಿ. ಸೊ ಈ ಒಂದು ವಿಷಯನ ಇಟ್ಕೊಂಡ್ರೆ ಇದೇ ವಿಷಯನ ನೀವು ಇನ್ನು ಮುಂದೆ ನೋಡ್ತಾ ಹೋದರೆ ಈ ಟಾಟಾ ಪವರ್ ಕಾರ್ಪೊರೇಷನ್ ಅವ್ರು ಏನು ಲೈಸೆನ್ಸ್ಗೆ ಅಪ್ಲೈ ಮಾಡುತ್ತಾರೆ ಅದನ್ನು ವಿತ್ಡ್ರಾ ಮಾಡಿಕೊಡ್ತಾರೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಸ್ನ ನೀವು ನೋಡ್ತಾ ಇದ್ದರೆ KPTCL ಪ್ರೈವೇಟೈಸೇಷನ್ ಮಾಡೋಕ್ಕೆ ಹೋಗಲ್ಲ ಅನ್ನೋದೊಂದು ಗೊತ್ತಾಗ್ತಿರ್ಬೇಕು ನಿಮಗೆ. ಸೊ ಅದಾಗಿದ ನಂತರ ಇನ್ನೂ ಒಂದು ವಿಚಾರದಲ್ಲಿ ನೋಡ್ಬೋದು, KPTCL ಪ್ರೈವೇಟೈಸೇಷನ್ ಆಗಬೇಕಂದ್ರೆ ಅಷ್ಟು ಸಿಂಪಲ್ ವಿಚಾರ ಅಲ್ಲ. ಸೊ ಒಂದು ಆರ್ಗನೈಸೇಷನ್ನ ಪ್ರೈವೇಟೈಸೇಷನ್ ಮಾಡಬೇಕಂದ್ರೆ ಸಾಕಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಅದಾಗಿದ ನಂತರ ನೋಡಿ ಆ ಒಂದು ಆರ್ಗನೈಸೇಷನಲ್ಲಿರುವಂಥ ಎಂಪ್ಲಾಯೀಸ್ನ ಯೂನಿಯನ್ ಏನಾದರೂ ದೊಡ್ಡದಿತ್ತಂದರೆ ಅದು ಇನ್ನೂ ದೊಡ್ಡ ಚಾಲೆಂಜ್ ಆಗುತ್ತೆ ಒಂದು ಗೌರ್ಮೆಂಟ್ಗೆ ಪ್ರೈವೇಟೈಸೇಷನ್ ಮಾಡೋದಕ್ಕೆ. ಸೊ ಈ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ KPTCL ಯೂನಿಯನ್ ಅತಿ ದೊಡ್ಡವಾದ ಯೂನಿಯನ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನಮಗೂ ಗೊತ್ತಿದೆ ಅದು. ಸೊ ಆ ಒಂದು ಕಾರಣದಿಂದ KPTCL ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಹೊರಟಿರುವಂಥ ಯಾವುದೇ ಸರ್ಕಾರ ಆಗಲಿ ಬಹಳ ಚಾಲೆಂಜಸ್ನ ಫೇಸ್ ಮಾಡ್ತಾರೆ. ಸೊ ಅಷ್ಟು ಸಿಂಪಲಾಗಿ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವೇನು ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಮೈಂಡಲ್ಲಿ ಏನು ಈ ಪ್ರೈವೇಟೈಸೇಷನ್ ಆಗುತ್ತೇನೋ ಒಂದು ವಿಚಾರದಲ್ಲಿದ್ದರಲ್ಲ, ಫಸ್ಟ್ ಅದರಿಂದ ಹೊರಗಡೆ ಬಂದುಬಿಡಿ. ಸೊ ಪ್ರೈವೇಟೈಸೇಷನ್ ಮಾಡೋದಕ್ಕೆ 99.99% ಚಾನ್ಸೇ ಇಲ್ಲ. ಸೊ ಮಾಡೋಕ್ಕಾಗೋದು ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಬಿಡಿ. ನಮ್ಮ ಏನು ಈ ಒಂದು KPTCLಲ್ಲಿ ಪ್ರಾವಿಷನ್ಸ್ ಇರುತ್ತೆ, ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ, ಪ್ರೈವೇಟೈಸೇಷನ್ ಮಾಡೋದಿತ್ತಂದರೆ ಈ ಥರ ಮಾಡಬೇಕು, ನೀವು ಲೈಸೆನ್ಸ್ ನೋಡಿಸ್ಬೇಕಂತ ಏನೆಲ್ಲ ಪ್ರೆಷರ್ ಇರುತ್ತೆ, ಅದನ್ನ ಇದೀಗ ಸೊ ಆ ಥರ ಪ್ರಾವಿಷನ್ನ ಎಕ್ಸ್ಕ್ಲೂಷನ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಬಂದಿದೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ನಿಮಗೆ ನೋಟಿಫಿಕೇಶನ್ ಬಂದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಮಗೇನು ಹೇಳಬೇಕಂತಂದರೆ ಪ್ರೈವೇಟೈಸೇಷನ್ ಆಗಲ್ಲ ಅನ್ನೋದನ್ನು ನಾನು ನೇರವಾಗಿ ಹೇಳಬೇಕು ನಿಮಗೆ. ಸೊ ಪ್ರೈವೇಟೈಸೇಷನ್ ಆಗಲ್ಲ, ಮುಂದಿನ ದಿನಗಳಲ್ಲಿ KPTCLನ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಇನ್ನೂ ಚುರುಕು ಮಾಡ್ಕೊಳ್ಳಿ, ಪ್ರಿಪರೇಷನ್ ಇನ್ನೂ ಚೆನ್ನಾಗಿ ಮಾಡಿ. ಯಾಕಂದರೆ ಆದಷ್ಟು ಬೇಗನೆ KPTCL ನೋಟಿಫಿಕೇಶನ್ ಬರುತ್ತೆ. ಸೊ ನಾನು ಏನೆಲ್ಲ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋಗಳಲ್ಲಿ ಎಲ್ಲದರಲ್ಲೂ ಹೇಳಿದ್ದೆ KPTCL ನೋಟಿಫಿಕೇಶನ್ ಬೈ ಡಿಸೆಂಬರ್ ಅಂದರೆ 2026, ಬೈ ದಿ ಎಂಡ್ ಆಫ್ 2026 ಅಂದರೆ ಡಿಸೆಂಬರ್ ಎಂಡಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಈ ಇಶ್ಯೂಯಿಂದ ಇನ್ನೊಂದು 2-3 ತಿಂಗಳು ಡಿಲೇ ಆಗುತ್ತಂತಲೇ ಹೇಳಿದ್ದೆ. ಸೊ ಅದೇ ವಿಚಾರನೇ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ನೋಟಿಫಿಕೇಶನ್ ಅಂದರೆ KPTCL ನೋಟಿಫಿಕೇಶನ್ 2026 ಎಂಡ್ ಒಳಗಡೆ ಆದರೂ ಬರುತ್ತೆ. ಇನ್ ಕೇಸ್ ಏನಾದರೂ ಡಿಲೇ ಆಯಿತು ಅಂದರೆ ಮಾರ್ಚ್ 2027 ಅಥವಾ ಜೂನ್ 2027 ಒಳಗಡೆ ಬಂದೇ ಬರುತ್ತೆ. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಅದೇ ನಂತರ ಸಾಕಷ್ಟು ಜನ ನನ್ನ ಒಂದು ಚಾನಲಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರ್ತಾರೆ. ಸೊ ಈ KPTCLದು ಏನೋ ಒಂದು 5,000 ವೇಕೆನ್ಸೀಸ್ ಇದೆ ಸರ್, ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಕೆಲವರು ಹೇಳ್ತಾ ಇದ್ರಿ. ಅದಾಗಿ ನಂತರ ನನಗೂ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡು, ಈ ವಿಚಾರನೂ ಕೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ, ಕೊನೆಯವರೆಗೆ ವಾಚ್ ಮಾಡಿ. ಆ ಒಂದು ಪ್ರತಿಯೊಂದು ಡೀಟೇಲ್ನ ನಾನು ನಿಮಗೆ ಹೇಳ್ತೀನಿ. ನನಗೆ 1-2 ಎಕ್ಸ್ಟ್ರಾ ಡೀಟೇಲ್ಸ್ ಹೊಸ ಸಿಕ್ಕಿದೆ, ಅಂದರೆ ಸೋರ್ಸಸ್ ಸಿಕ್ಕಿದೆ. ಸೊ ಆ ಸೋರ್ಸಸ್ಸಿಂದ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ AE, JE, AEE ಮತ್ತು ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಇರ್ಬೋದು, ಸೀನಿಯರ್ ಅಸಿಸ್ಟೆಂಟ್ ಇರ್ಬೋದು ಅಥವಾ ಅಕೌಂಟ್ಸ್ ಆಫೀಸರ್ ಇರ್ಬೋದು, ಯಾರೆಲ್ಲ ಪ್ರಿಪೇರ್ ಆಗ್ತಾರೆ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಜಾಬ್ಸ್ಗಾಗಿ ವೇಕೆನ್ಸೀಸ್ಗಾಗಿ ವೇಟ್ ಮಾಡ್ತಾರೆ, ಪ್ರಿಪೇರ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಇದರ ಒಂದು ಸಂಬಂಧಪಟ್ಟಂಥ ನೋಟಿಫಿಕೇಶನ್ ನಿಮಗೆ ಹೊರಗಡೆ ಬರುತ್ತೆ. ಸೊ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ 2010 AE, JE, AEE ವೇಕೆನ್ಸೀಸ್ ಇದೆ ಅಂತೇಳಿ. ಸೊ ಆ ಒಂದು ಡೀಟೇಲು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೇನೆ. ಸೊ ನೋಡಿ, ನಾನು ನಿಮಗೆ ಪ್ರೀವಿಯಸ್ ಆಗಿ ಏನು ಅಪ್ಲೋಡ್ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ ಈ ಒಂದು ಡಾಕ್ಯುಮೆಂಟ್ನ ತೋರಿಸಿರ್ತೀನಿ. ಸೊ ಇದು KPTCL ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಒಳಗಡೆ ಒಂದು ಹೋರಾಡ್ತಿರೋ ಸರ್ಕ್ಯುಲೇಟ್ ಆಗ್ತಿರುವಂಥ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಸೊ ಇಷ್ಟು ವೇಕೆನ್ಸೀಸ್, ಮೊತ್ತ ವೇಕೆನ್ಸೀಸ್ ಇದೆ, HKಗೆ ಇಷ್ಟಿದೆ, NHKಗೆ ಇಷ್ಟಿದೆ ಅಂತೆಲ್ಲ ಹೇಳ್ತಾ ಬಂದಿದ್ದೆ ನಾನು ನಿಮಗೆ. ಸೊ ಇಲ್ಲೇನು ವೇಕೆನ್ಸೀಸ್ನ ನೋಡ್ತಾ ಇದ್ದೀರಾ, ಇದು ಡಿಪಾರ್ಟ್ಮೆಂಟಲ್ಲಿರುವಂಥ ವೇಕೆನ್ಸೀಸ್. ಬಟ್ ಇದೀಗ ನನಗೆ ಇನ್ನೊಂದು ಹೊಸ ಸೋರ್ಸಸ್ ಸಿಕ್ಕಿದೆ. ಆ ಒಂದು ಸೋರ್ಸಸ್ ಪ್ರಕಾರ ವೇಕೆನ್ಸೀಸ್ ಎಷ್ಟು ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ನು ಕೊಡ್ತೀನಿ ನಿಮಗೆ. ಸೊ ಇಷ್ಟು ವೇಕೆನ್ಸೀಸ್ ನೋಡಿ, ಇಲ್ಲಿ AE ಎಷ್ಟಿದೆ ನಿಮಗೆ, ಮೊತ್ತ 87 ವೇಕೆನ್ಸೀಸ್ ಅಂತಿದೆ NHKನಲ್ಲಿ. HKನಲ್ಲಿ 87, 9 ಕಲ್ಯಾಣ ಕರ್ನಾಟಕದಲ್ಲಿ ಮೊತ್ತ 96 ವೇಕೆನ್ಸೀಸ್ ಬರಬೇಕು. ನೋಡೋಣ, ಬರ್ಬೋದು 100 ವೇಕೆನ್ಸೀಸ್ ಹತ್ರ ತನಕ AEE ಬರೋ ಚಾನ್ಸಸ್ ಇದೆ. ಅದೇ ಥರನೇ AEE ಸಿವಿಲು 8 ವೇಕೆನ್ಸೀಸು. ಬಟ್ ನನಗೆ ಬಂದಿರೋ ಡಾಟಾ ಪ್ರಕಾರ ಇದು ಬರಲ್ಲ ಅನ್ನೋ ಒಂದು ವೇಕೆನ್ಸಿ ಇದೆ. ನೋಡೋಣ, ಅದನ್ನು ಬರೋ ಚಾನ್ಸಸ್ ಇದೆ. ಅಸಿಸ್ಟೆಂಟ್ ಇಂಜಿನಿಯರು ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ನೋಡಿ 251, ಇದು 32 ವೇಕೆನ್ಸೀಸು. ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟು ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟು ಇವೆರಡು ಭಾಳ ವೇಕೆನ್ಸೀಸ್, ಅತಿ ದೊಡ್ಡ ಸಂಖ್ಯೆ ಮತ್ತು ಪವರ್ ಮ್ಯಾನ್. ಸೊ ಇಷ್ಟು ವೇಕೆನ್ಸೀಸ್. ಅದಾಗಿ ನಂತರ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇನ್ನೊಂದು ಡಾಕ್ಯುಮೆಂಟ್ನ ನೋಡಿರ್ತಾರೆ, ಆ ಡಾಕ್ಯುಮೆಂಟ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ.
ಸೊ ಇಲ್ಲಿ ನೋಡಿ ಈ ಡಾಕ್ಯುಮೆಂಟು, ಭಾಳಷ್ಟು ಜನ ಈ ಒಂದು ಡಾಕ್ಯುಮೆಂಟ್ನ ನೋಡಿಬಿಟ್ಟು ನನಗೆ ಸಾಕಷ್ಟು ಜನ ಟೆಕ್ಸ್ಟನ್ನು ಮಾಡಿದ್ದಾರೆ, ಸರ್ ಈ ಒಂದು ಡಾಕ್ಯುಮೆಂಟ್ನ ಪ್ರಕಾರ ಮುಂದಿನ ದಿನಗಳಲ್ಲಿ KPTCL ನೋಟಿಫಿಕೇಷನ್ ಬರುತ್ತೆ, ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಬರುತ್ತೆ ಅನ್ನೋ ಥರ ಕೇಳ್ತಾಯಿದ್ರಿ. ನೋಡಿ ಸ್ನೇಹಿತರೆ, ಈ ಒಂದು ಏನು ನೀವು ಡಾಟಾ ನೋಡ್ತಿದ್ದೀರಾ ಈ ಒಂದು ಇದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಂಧನ ಇಲಾಖೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 3136 ವೇಕೆನ್ಸೀಸು ಯಾವುದಿದು ನೇರ ನೇಮಕಾತಿಯ ಸಹಮತಿ ನೀಡಿರುವ ಹುದ್ದೆಗಳು, ಅಂದರೆ ಅಪ್ರೂವಲ್ ಸಿಕ್ಕಿರುವಂಥದ್ದು. ಸೊ ಓವರಾಲ್ ವೇಕೆನ್ಸೀಸ್ 5,613 ವೇಕೆನ್ಸೀಸ್ ಅಂತ ತೋರಿಸಿದ್ರೆ, ಯಾಕಂದರೆ ಇಲ್ಲಿ HKದು ಇದೆ, ಇದು NHKದು ಇದ್ದರೆ ಇದು HKದು, ಮೊತ್ತ ಎರಡೂ ಸೇರಿ 5,613 ವೇಕೆನ್ಸೀಸ್ ಬರಬೇಕು ಅಲ್ವಾ. ಬಟ್ ಇಲ್ಲಿ ನಿಮಗೆ ಈ ಒಂದು ಡಾಟಾಯಿಂದ ಅಥವಾ ಈ ಒಂದು ಶೀಟಿಂದ ನೀವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈ ಎಲ್ಲ ವೇಕೆನ್ಸೀಸು JEದೋ ವೇಕೆನ್ಸೀಸ್ ಅಲ್ಲ. ಸೊ ಏನು ನೀವು ವೇಕೆನ್ಸೀಸ್ ನೋಡಿದರೆ 5,613 ವೇಕೆನ್ಸೀಸು, ಅದು ಇದಕ್ಕೆ ಸಂಬಂಧಪಟ್ಟಂಥದ್ದಲ್ಲ. ಸಂಬಂಧಪಟ್ಟಿರೋದಂದರೆ ಇದರಲ್ಲೂ ಇದೆ AE ಮತ್ತು JE ಮತ್ತು AEE ಇದೆ, ಬಟ್ ನೀವು ಅಂದ್ಕೊಂಡಂಗೆ ಈ ತಿಂಗಳಲ್ಲಿ ಬರಲ್ಲ ಸ್ನೇಹಿತರೆ. ಇದೊಂದು ನೆನ್ಪಿಟ್ಕೊಳ್ಳಿ. ನಾನು ನಿಮ್ಮನ್ನ ಡಿಗ್ರೇಡ್ ಮಾಡಬೇಕು ಅಥವಾ ನಿಮ್ಮನ್ನು ಡಿಸಪಾಯಿಂಟ್ ಮಾಡಬೇಕಂತೇಳಿ ಈ ವಿಚಾರ ಹೇಳ್ತಿಲ್ಲ, ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಏನಂದರೆ ಈ ವೇಕೆನ್ಸೀಸು ಈಗಲೇ ಬರಲ್ಲ. ನಾನು ಹೇಳಿದ್ನಲ್ಲ, ಡಿಸೆಂಬರ್ 2027 ಡಿಸೆಂಬರ್ ಅಥವಾ 2026 ಡಿಸೆಂಬರ್ ಅಥವಾ 2027 ಮಾರ್ಚ್ ಅಥವಾ ಜೂನ್, ಮ್ಯಾಕ್ಸಿಮಮ್ ಜೂನ್ ಅಷ್ಟರೊಳಗಡೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಡಿಸೆಂಬರಿಂದ ಜೂನ್ ಅಂತ ಇಟ್ಕೊಳ್ಳಿ, 2026 ಡಿಸೆಂಬರಿಂದ 2027 ಜೂನ್ ಒಳಗಡೆ ಈ ನೋಟಿಫಿಕೇಷನ್ ಬರುತ್ತೆ ಅಂತ ಇಟ್ಕೊಳ್ಳಿ, AE JE ಮತ್ತು AEE ಇದು. ಹಾಗಿದ್ದಾಗ ಈಗ ಯಾವುದು ಸರ್ ಬರೋದು, ಈ ತಿಂಗಳಲ್ಲಿ ಬರುತ್ತೆ ಅನ್ನೋದೊಂದು ವಿಚಾರ ಇದೆ. ನಮ್ಗೆ ಯಾವ್ದು ಬರುತ್ತೆ ಸರ್ ಅಂತಂದರೆ JLM ನೋಟಿಫಿಕೇಷನ್ ಅಥವಾ ಇನ್ನೊಂದು ವೇಕೆನ್ಸಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಾನ್ ಟೆಕ್ನಿಕಲ್ ವೇಕೆನ್ಸೀಸ್ ಇದೆ. ನಾನ್ ಟೆಕ್ನಿಕಲ್ ಅದು ಯಾವುದು ಅಸಿಸ್ಟೆಂಟ್ ಮತ್ತು ಅಕೌಂಟ್ಸ್ ಆಫೀಸರ್, ಈ ಒಂದು ನೋಟಿಫಿಕೇಷನ್ ಬರೋ ಸಾಧ್ಯತೆ ಇದೆ. ಸೊ ನಿಮಗೆ ಈಗ ಬಂದರೆ 2000 ವೇಕೆನ್ಸೀಸು JLM ನೋಟಿಫಿಕೇಷನ್ ಬರುತ್ತೆ. JLM ನೋಟಿಫಿಕೇಷನ್ ಜೂನಿಯರ್ ಲೈನ್ಮೆನ್ ಅಥವಾ ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನ್ ALM ಅಂತಲೂ ಕರಿಬೋದು. ಸೊ ಜೂನಿಯರ್ ಲೈನ್ಮೆನ್ ನೋಟಿಫಿಕೇಷನ್ 2,000 ವೇಕೆನ್ಸೀಸ್ ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳು ಅಥವಾ ಇನ್ನೆರಡು 3 ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಂತೂ 100% ಫಸ್ಟ್ ನೋಟಿಫಿಕೇಷನ್ ಇದೆ ಬರೋದು, ಮೊದಲ ನೋಟಿಫಿಕೇಷನ್. ಅದಾಗಿ ನಂತರ ಎರಡನೇ ನೋಟಿಫಿಕೇಷನ್ ಏನಿದೆ 2,000 ಹತ್ರ 2,000 ವೇಕೆನ್ಸೀಸು, ನಿಯರ್ಲಿ 2,000 ವೇಕೆನ್ಸೀಸು. ಇದರಲ್ಲಿ ನಿಮಗಿದೆ JE AE ಮತ್ತು AEE. ಸೊ ನಾನು ನಿಮಗೆ ಹೇಳ್ತಾ ಇದ್ದೆ, ಹೊಸ ಸೋರ್ಸಸ್ ಪ್ರಕಾರ ಹೊಸ ಸೋರ್ಸ್ ಸಿಕ್ಕಿದೆ ನನಗೆ, ಅಂದರೆ ಒಂದು ಹೊಸ ಡಾಟಾ ಸಿಕ್ಕಿದೆ, ಆ ಡಾಟಾ ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ. ಸೊ ನೀವು ಎಲ್ಲೇನು ಟ್ಯಾಬ್ಲರ್ ಕಾಲಮ್ ನೋಡ್ತಾ ಇದ್ದೀರಾ, ಈ ಟ್ಯಾಬ್ಲರ್ ಕಾಲಮರಲ್ಲಿ ಒಂದು ಹೊಸ ಡಾಟಾ ಇದು. ನಿಮಗೆ ಈ ಡಾಕ್ಯುಮೆಂಟ್ ನೋಡಿದ್ದೀರಾ, ಈ ಡಾಕ್ಯುಮೆಂಟಿಗೆ ಸ್ವಲ್ಪ ವೇರಿಯೇಷನ್ ಇದೆ. ಸೊ ಆ ಒಂದು ಡಾಟಾನೇ ನಾನು ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಈಗ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಜೂನಿಯರ್ ಇಂಜಿನಿಯರ್, ಇದು ಎಲೆಕ್ಟ್ರಿಕಲ್ ಜೂನಿಯರ್ ಇಂಜಿನಿಯರ್ AAA ಡಿಪಾರ್ಟ್ಮೆಂಟ್ ಅವ್ರದ್ದು 300 to 500 ವೇಕೆನ್ಸಿ ಅವ್ರು ಬರುತ್ತೆ. 300 to 500 ವೇಕೆನ್ಸಿ. ಸೊ ಜೂನಿಯರ್ ಇಂಜಿನಿಯರ್ ಇಲ್ಲಿ ಎಷ್ಟಿತ್ತು ನೋಡಿ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಇಲ್ಲಿ ಜೂನಿಯರ್ ಇಂಜಿನಿಯರೇ ಇಲ್ಲ. ಸೊ ಹಾಗಾಗಿ ಇದು ಒಂದು ಹೊಸ ಡಾಟಾ. 300 to 500 ವೇಕೆನ್ಸೀಸು ಜೂನಿಯರ್ ಇಂಜಿನಿಯರ್ ಬರುತ್ತೆ. ಅಸಿಸ್ಟೆಂಟ್ ಇಂಜಿನಿಯರು ಇದೂ ಅಷ್ಟೇ AAA ಡಿಪಾರ್ಟ್ಮೆಂಟ್ ಅವ್ರದ್ದು. ಇದು ಎಷ್ಟು 350 ಮಿನಿಮಮ್, ಮ್ಯಾಕ್ಸಿಮಮ್ 550, ಇನ್ ಬಿಟ್ವೀನಲ್ಲಿ ಎಲ್ಲಾದರೂ ವೇಕೆನ್ಸೀಸ್ ಬರ್ಬೋದು. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ನೀವು ಇಲ್ಲಿ ಎಷ್ಟು ನೋಡ್ತಾ ಇದ್ದರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ 251 ವೇಕೆನ್ಸೀಸು. ಸೊ ನಾವಿಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ವಿ 350 to 500. ಸೊ 350 ವೇಕೆನ್ಸೀಸು ಅರೌಂಡ್ ಅಲ್ಲಿವರೆಗೂ ಬರ್ಬೋದು. ಮ್ಯಾಕ್ಸಿಮಮ್ 550ವರೆಗೂ ಬರೋ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಅದೇ ಥರನೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AAA, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್. ನೋಡಿ ಸಿವಿಲ್ ಇಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಸಿವಿಲ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಕೇಸ್ ಏನಾದರೂ ಬಂದರೆ ಲೆಸ್ ದೆನ್ 10 ಬಂದಿರುತ್ತೆ, ಮೋರ್ ದೆನ್ 10 ಅಲ್ಲ, ಲೆಸ್ ದೆನ್ 10 ಬರೋ ಚಾನ್ಸಸ್ ಇದೆ. ಲೆಸ್ ದೆನ್ 10 ವೇಕೆನ್ಸೀಸು ಫಾರ್ ಸಿವಿಲ್. ಓಕೆ, ಸೊ ಸಿವಿಲ್ ಇಂಜಿನಿಯರು ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ AEE ವೇಕೆನ್ಸೀಸ್ KPTCL ಮಾಡ್ಕೊಳ್ಬೇಕಂದ್ರೆ ಲೆಸ್ ದೆನ್ 10 ವೇಕೆನ್ಸೀಸ್ ಇರುತ್ತೆ ಅಂತ ಅಂದ್ಕೊಳ್ಬೋದು. ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು 50 ವೇಕೆನ್ಸೀಸ್ ಮಿನಿಮಮ್ ಬರ್ಬೋದು, ಮ್ಯಾಕ್ಸಿಮಮ್ 80ವರೆಗೂ ಹೋಗುತ್ತೆ. ಪ್ರೀವಿಯಸ್ ಆಗಿ ನಾವೇನು ಈ ಒಂದು ಡಾಕ್ಯುಮೆಂಟ್ ನೋಡಿದ್ವಿ, ಈ ಡಾಕ್ಯುಮೆಂಟಲ್ಲಿ 96 ಅಂತ ಮೆನ್ಷನ್ ಆಗಿದೆ. ಸೊ ನನಗೆ ಸಿಕ್ಕಿರುವಂಥ ಡಾಟಾ ಪ್ರಕಾರ 50 to 80 ವೇಕೆನ್ಸೀಸ್ ಬರೋ ಸಾಧ್ಯತೆಗಳಿದೆ ಅಂತ ಗೊತ್ತಾಯಿತು. ಅದೇ ಥರನೇ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ನೋಡಿ 20 to 30 ವೇಕೆನ್ಸೀಸ್ ಬರ್ಬೋದು. ಜೂನಿಯರ್ ಇಂಜಿನಿಯರ್ ಸಿವಿಲ್ 15 to 30 ವೇಕೆನ್ಸೀಸ್ ಬರ್ಬೋದು. ಇನ್ನು ನಾನ್ ಟೆಕ್ನಿಕಲ್ ಸ್ಟಾಫ್ ಅಂದರೆ ಅಸಿಸ್ಟೆಂಟ್ ಮತ್ತು ಅಕೌಂಟ್ಸ್ ಆಫೀಸರ್ ಸ್ಟಾಫ್ ಏನಿದೆ, ಅಕೌಂಟ್ಸ್ ಆಫೀಸರ್ ಪೋಸ್ಟ್ಗಳೇನಿದೆ, ಇದು 350 to 500 ವೇಕೆನ್ಸೀಸ್ ಬರ್ಬೋದು. ಸೊ ನೀವು ಇದನ್ನು ಮಿನಿಮಮ್ ಡಾಟಾದಲ್ಲಿ ನೋಡ್ತಾ ಹೋದ್ರು, ಇದು ನೋಡಿ ನಾನಿಲ್ಲಿ ಮ್ಯಾಕ್ಸಿಮಮ್ 2000 ವೇಕೆನ್ಸೀಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಸಂಖ್ಯೆ ನೀವು ತೊಗೊಳ್ತಾ ಹೋದರೆ ಅರೌಂಡ್ ಅಲ್ಲಿವರೆಗೆ ಬರುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ವೇಕೆನ್ಸೀಸ್ನಲ್ಲಿ ನೀವು ಏರ್ಪೇರ್ ನೋಡ್ಬೋದು. ಅಂದರೆ
ಇನ್ಕ್ರೀಸ್ ಆಗೋದನ್ನು ನೋಡ್ಬೋದು. ಡಿಕ್ರೀಸ್ ಅಂತೂ ಆಗಲ್ಲ, ಇಷ್ಟು ವೇಕೆನ್ಸೀಸ್ ಅಂತೂ ಬಂದೇ ಬರುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ, ಇದೊಂದು ಗುಡ್ ಅಪಾರ್ಚುನಿಟಿ ನಿಮಗೆ. KPTCL ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಟ್ರಿಪಲ್ ಇ ಮಾಡಿರೋಂಥವ್ರು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರೋಂಥ ಆಸ್ಪಿರೆಂಟ್ಸ್ಗೆ ಇದು ಒಂದು ಗುಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಹಾಗೂ ಸಾಕಷ್ಟು ಜನ ನನಗೊಂದು ಟೆಕ್ಸ್ಟ್ ಮಾಡಿದ್ದಾರೆ, EC ಅವರು ಇದಕ್ಕೆ ಎಲಿಜಿಬಲ್ ಮಾಡ್ತಾರಾ ಸರ್ ಅಂತೇಳಿ. ನೋಡಿ ಸ್ನೇಹಿತರೆ, ಇಲ್ಲಿವರೆಗಂತೂ ಬಂದಿರೋಂಥ ಡಾಕ್ಯುಮೆಂಟ್ಗಳಲ್ಲಿ EC ಅವರು ಎಲಿಜಿಬಲ್ ಇಲ್ಲ. ಮುಂದಿನ ದಿನಗಳ ಅಂದರೆ ಈ ಡಾಕ್ಯುಮೆಂಟಲ್ಲಿ ಈ ನೋಟಿಫಿಕೇಶನ್ ಬಂದಾಗ ಏನಾದರೂ ಚಾನ್ಸಸ್ ಇರ್ಬೋದು, 5 to 10% ವೇಕೆನ್ಸೀಸ್ನ EC ಅವರು ಕೊಡೋ ಸಾಧ್ಯತೆಗಳಿದೆ. ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅಪ್ಗ್ರೇಡ್ ಆಗ್ತಾಯಿದೆ ಟೆಕ್ನಾಲಜಿಯಲ್ಲಿ. ಸೊ ಆ ಅಪ್ಗ್ರೇಡ್ ಆಗಿರೋ ಕಾರಣದಿಂದ EC ಅವರು ಒಂದು EC ಅವರ ಒಂದು ಇನ್ಸ್ಟ್ರೂಮೆಂಟ್ಸು ಬಳಕೆ ಮಾಡ್ತಿರೋ ಕಾರಣದಿಂದ EC ಅವ್ರಿಗೂ ಚಾನ್ಸಸ್ ಇದೆ ಕೊಡೋಂಥದ್ದು. ಬಟ್ ಅಫಿಷಿಯಲಾಗಿ ಎಲ್ಲೂ ಕನ್ಫರ್ಮ್ ಇಲ್ಲ, ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಟ್ರಿಪಲ್ ಇ ಆ್ಯಂಡ್ ಸಿವಿಲ್ ಇವೆರಡು ಮಾತ್ರ 100% ಎಲಿಜಿಬಲ್ ಇದ್ದಾರೆ. ಅದಾದ ನಂತರ ಸಾಕಷ್ಟು ಜನ ಏಜ್ ಬಗ್ಗೆ ಕೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, ಏಜ್ ಬಗ್ಗೆ ಪದೇ ಪದೇ ಕೇಳೋಕೆ ಹೋಗ್ಬೇಡಿ. ನಿಮಗೆ ಈಗಾಗಲೇ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, 5 years ರಿಲ್ಯಾಕ್ಸೇಷನ್ ಅಂತೂ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದಾರೆ, ಎಲ್ಲ ವೇಕೆನ್ಸೀಸ್ಗೂ. ನೀವೇನಂದರೆ ವೀಡಿಯೋನ ಸಂಪೂರ್ಣ ನೋಡಿ, ವೀಡಿಯೋ ಸಂಪೂರ್ಣ ನೋಡಿದಾಗ ಅದರಲ್ಲಿ ಎಲ್ಲಾದರೂ ಒಂದು ಕಡೆ ನಾನು ಡೀಟೇಲ್ ನಿಮಗೆ ಬೇಕಾಗಿರೋ ಡೀಟೇಲ್ ಹೇಳಿರ್ತೀನಿ. ಸೊ ಹಾಗಾಗಿ ಏನಾದರೂ ಕ್ವಶನ್ ಇತ್ತು, ಹೊಸದಾಗಿತ್ತು ಅಂತಂದರೆ ಕೇಳಿ. ವೀಡಿಯೋದಲ್ಲಿ ನಾನು ಏನು ಕವರಪ್ ಮಾಡಿರಲ್ಲ, ಆ ಒಂದು ಕ್ವಶನ್ನ ಕೇಳಿದ್ರೆ ನಾನು ನಿಮಗೆ ಡೀಟೇಲ್ನ ಕೊಟ್ಟಿರ್ತೀನಿ. ಕೇಳಿರೋಂಥ ಕ್ವಶನ್ನ ಕೇಳಿದ್ರೆ ಬೇರೆಯವ್ರು ಕೂಡ ಬೇಜಾರಾಗೋಗುತ್ತೆ. ಕೇಳಿದ್ರೆ ತೊಂದರೆ ಇಲ್ಲ, ಕೇಳಿ. ಬಟ್ ಆದಷ್ಟು ವೀಡಿಯೋನ ನೋಡಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಕ್ಕೆ ಟ್ರೈ ಮಾಡಿ. ಅದ್ರ ಮೇಲೆ ನಿಮಗೆ ಏನಾದ್ರು ಕ್ವಶನ್ ಇದ್ದರೆ ಕೇಳಿ, ನಾನು ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ತೀನಿ. ನೀವು ಕೇಳಿದ್ರೆ ನಾನು ಹೇಳಲ್ಲ ಅಂತ ಹೇಳ್ತಿಲ್ಲ, ಕೇಳಿ. ಬಟ್ ವೀಡಿಯೋನ ವಾಚ್ ಮಾಡಿ ಎರಡನೇ ಸಲ ಕೇಳಿದ್ರೆ ನಂಗೆ ಚೆನ್ನಾಗಿರುತ್ತೆ. ಅದಾಗಿ ನಂತರ ನೋಡಿ ಸ್ನೇಹಿತರೆ, ಏಜ್ ಬಗ್ಗೆ ಬಂತಂದಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಏಜ್ ಬಗ್ಗೆ ಬಂದಾಗ ಎಲ್ಲದಕ್ಕೂ ಎಲ್ಲ ಕ್ಯಾಟಗರಿಗೂ 5 years ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಹಾಗಾಗಿ ಜನರಲ್ ಮೆರಿಟಿಗೆ 35 ಇತ್ತು, ಬಟ್ 5 years ರಿಲ್ಯಾಕ್ಸೇಷನ್ ಕೊಟ್ಟಿದ ನಂತರ 40 ಆಗುತ್ತೆ. OBC ಅಂದರೆ 2A, 2B, 3A ಮತ್ತು 3B ಈ ಒಂದು ಕ್ಯಾಟಗರಿಯಲ್ಲಿರುವಂಥ ಆಸ್ಪಿರೆಂಟ್ಸ್ಗೆ 43 ಏಜ್ ಲಿಮಿಟ್ ಆಗಿರುತ್ತೆ. ಇನ್ನು SC, ST ಮತ್ತು ಕ್ಯಾಟಗರಿ 1, ಸೊ ಈ ಒಂದು ಕ್ಯಾಟಗರೀಸ್ಗೆ 45 ಇರುತ್ತೆ. ಅದಾದ ನಂತರ ಸ್ನೇಹಿತರೆ, ಇನ್ನೊಂದು ಕ್ವಶನ್ ಏನಂದರೆ ಪರ್ಸೆಂಟೇಜ್ ಏನಾದರೂ ಮ್ಯಾಂಡೇಟರಿ ಮಾಡ್ತಾರೆ ಸರ್ ಅಂತಂದರೆ, ಇಲ್ಲಿವರೆಗೆ ಬಂದಿರೋಂಥ ನೋಟಿಫಿಕೇಷನ್ಸಲ್ಲಿ ಎಲ್ಲಿ ಪರ್ಸೆಂಟೇಜ್ ಮ್ಯಾಂಡೇಟರಿ ಮಾಡಿಲ್ಲ. ಅಂದರೆ ನಿಮ್ಮ ಇಂಜಿನಿಯರಿಂಗ್ದು ಕ್ವಾಲಿಫಿಕೇಷನ್ದು ಏನು ಪರ್ಸೆಂಟೇಜ್ ಇರುತ್ತೆ ಓವರಾಲ್ ಸೆಮಿಸ್ಟರ್ದು, ಆ ಪರ್ಸೆಂಟೇಜ್ ಎಲ್ಲೂ ಮ್ಯಾಂಡೇಟರಿ ಮಾಡಿಲ್ಲ KPTCL ನೋಟಿಫಿಕೇಷನಲ್ಲಿ. ಬಟ್ ಈಗ ನಿಮಗೆ ಚರ್ಚೆ ಆಗ್ತಿರುವಂಥ ಡಿಪ್ಲೊಮಾ ನೋಟಿಫಿಕೇಷನಲ್ಲಿ 60% ಮ್ಯಾಂಡೇಟರಿ ಮಾಡಿದ್ದಾರೆ. ಅದು ರಿಸರ್ವೇಷನ್ಸ್ ಅಂದರೆ ರಿಸರ್ವೇಷನ್ಸ್ ಇರುವ SC STಗೆ ಏನಾದ್ರು ರಿಲ್ಯಾಕ್ಸೇಷನ್ ಕೊಡ್ತಾರೆ, ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗಲೇ ಗೊತ್ತಾಗುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, KPTCLಗೆ ಇದುವರೆಗೂ ಪರ್ಸೆಂಟೇಜನ್ನು ಒಂದು ಕ್ರೈಟೀರಿಯಾ ಇಟ್ಟಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡಲ್ಲ ಅಂತ ಇಟ್ಕೊಳ್ಬೋದು. ಪ್ರಿಪೇರ್ ಆಗಿ, ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪರೇಷನ್ನ ಹೋಲ್ಡ್ ಮಾಡಬೇಡಿ. ಅದು ಇದು ಇಡುತ್ತೆ, ಅದು ಬರ್ಬೋದು, ಇದು ಬರ್ಬೋದು ಅಂತ ಹೇಳಿ ನೆಗೆಟಿವ್ ರೇಂಜಲ್ಲಿ ಹೋಗ್ಬಿಟ್ಟು ಪ್ರಿಪರೇಷನ್ನ ಸ್ಟಾಪ್ ಮಾಡ್ಕೊಳ್ಕೊಬಿಡಿ. ಏನೂ ಬರಲ್ಲ, ನೋಟಿಫಿಕೇಷನ್ ಬರುತ್ತೆ, ನಾನು ಎಲಿಜಿಬಲ್ ಆಗ್ತೀನಿ ಅಂತ ಅಂದ್ಕೊಂಡೆ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸಾಮ್ ಪ್ಯಾಟ್ರನ್ನು, ಸಾಕಷ್ಟು ಜನ ಈ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆನೂ ಕ್ವಶನ್ನ ಕೇಳ್ತಾ ಇದ್ರಿ. ಸೊ ನೋಡಿ ಸ್ನೇಹಿತರೆ, ಪ್ರೀವಿಯಸ್ ಆಗಿ ಹಳೆಯ ನೋಟಿಫಿಕೇಷನ್ ಅವ್ರಿಗೆ ಏನಿತ್ತು, ಆ ನೋಟಿಫಿಕೇಷನಲ್ಲೆಲ್ಲ ಕೇವಲ ಒಂದೇ ಪೇಪರ್ ಇತ್ತು, ಪೇಪರ್ 1 ಮಾತ್ರ. ಇದು ಎಷ್ಟು ಮಾರ್ಕ್ಸ್ಗಿತ್ತು? 100 ಮಾರ್ಕ್ಸ್ಗಿತ್ತು. 100 ಕ್ವಶನ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ 100 ಮಾರ್ಕ್ಸ್ 100 ಕ್ವಶನ್ಸ್ ಅಂದಾಗ 100 ಕ್ವಶನ್ಸ್ನ 2 ಭಾಗದಲ್ಲಿ ಸ್ಪ್ಲಿಟ್ ಮಾಡ್ತಾರೆ, 75 and 25 ಅಂತೇಳಿ. 75 ಟೆಕ್ನಿಕಲ್ ಇರುತ್ತೆ, ಇನ್ನು 25 GS ಇರುತ್ತೆ. ಈ ರೀತಿಯಲ್ಲಿ ಹಳೆ ಫಾರ್ಮೇಟ್ ಇತ್ತು. ಬಟ್ ಈಗ ಏನು ನಮಗೆ ಒಂದು ಸುದ್ದಿ ಇದೆ ಅಥವಾ ಒಂದು ಮಾಹಿತಿ ಇದೆ, ನನಗೆ ಬಂದಿರೋ ಮಾಹಿತಿ ಅಷ್ಟೇ, ಇದು 100% ಮಾಡ್ತಾರಂತ ಹೇಳ್ತಾ ಇಲ್ಲ. ಬಟ್ ಒಳಗಡೆ ಡಿಸ್ಕಷನ್ ನಡೀತಾ ಇದೆ, ಈ ಥರ ಮಾಡುವ ಸಾಧ್ಯತೆಗಳು ಇದೆ ಅನ್ನೋ ಒಂದು ವಿಚಾರದಿಂದ ನಾನು ನಿಮಗೆ ಮುಂಚೆನೇ ಅಲರ್ಟ್ ಮಾಡ್ತಾಯಿದ್ದೀನಿ. ಬರುತ್ತೆ, ಗ್ಯಾರಂಟಿ ಇದೇ ಇರುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಮನ್ನು ಬೈಬಿಳಿಸ್ತಾ ಇಲ್ಲ. ಬಟ್ ನಿಮ್ಮನ್ನು ಅಲರ್ಟ್ ಮಾಡ್ತಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಸೊ ಏನೇ ಆಗಲಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಒಂದು ನಿಮಗೆ 100 ಕ್ವಶನ್ಸ್ ಮಾಡಿ 75 ಮತ್ತು 25 ಮಾಡ್ಬೋದು, ಇದು ಒಂದು ಪ್ಯಾಟ್ರನ್. ಆದರೆ ಇನ್ನೊಂದು ಪ್ಯಾಟ್ರನ್ ಏನಿದೆ ಡಿಸ್ಕಷನ್ ನಡೀತಿರೋದಂದರೆ 100 ಮತ್ತು 100 2 ಪೇಪರ್ ಮಾಡಬೇಕು. 100 ಕ್ವಶನ್ಸ್ 2 ಪೇಪರ್ ಮಾಡಬೇಕಂತೇಳಿ. ಒಂದು ಪೇಪರ್ ಬಂದು GS ರಿಲೇಟೆಡ್, ಇನ್ನೊಂದು ಪೇಪರ್ ಬಂದು ಟೆಕ್ನಿಕಲ್. ಸೊ ನೀವು ಈಗಾಗಲೇ ನೋಡ್ತಾ ಇರ್ತೀರ, ಒಂದು KPSCಯಿಂದಾಗಲಿ ಅಥವಾ ಇದು ಯಾವುದು ಬೆಂಗಳೂರು ಜಲಮಂಡಳಿಯ ನೋಟಿಫಿಕೇಷನ್ ಆಗಲಿ, ಅದರಲ್ಲೆಲ್ಲ ಇದೇ ಥರನೇ ಮಾಡಿದ್ದಾರೆ. ಜನರಲ್ ಸ್ಟಡೀಸು 100 ಕ್ವಶನ್ಸು, ಯಾಕಂದರೆ ಗ್ರೂಪ್ ಬಿಗೆ ನಾನು ಹೇಳ್ತಿರೋದು ಗ್ರೂಪ್ ಬಿ ವೇಕೆನ್ಸಿಗೆ, ಗ್ರೂಪ್ ಸಿ ವೇಕೆನ್ಸಿಗೆ 100 ಕ್ವಶನ್ಸ್ 100 ಮಾರ್ಕ್ಸ್, 200 ಮಾರ್ಕ್ಸ್ 200 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ 100 ಕ್ವಶನ್ಸು 200 ಮಾರ್ಕ್ಸ್ ಈಚ್ ಪೇಪರು. ಯಾವುದಕ್ಕೆ? ಗ್ರೂಪ್ ಸಿಗೆ. ಅದೇ ಗ್ರೂಪ್ ಬಿಗಾದರೆ 300 ಮಾರ್ಕ್ಸ್ ಕೊಡುವ ಸಾಧ್ಯತೆಗಳಿದೆ. ಸೊ ಇಂಟರ್ವ್ಯೂ ಇರಲ್ಲ, ಯಾವುದು ಗ್ರೂಪ್ ಬಿಗಾಗಲಿ ಗ್ರೂಪ್ ಸಿಗಾಗಿ ಇಂಟರ್ವ್ಯೂ ಇರಲ್ಲ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಇಂಟರ್ವ್ಯೂ ಇರಲ್ಲ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಿಟರ್ನ್ ಎಕ್ಸಾಮಿನೇಷನ್ನೇ ಮಾಡಬೇಕು. ಬಟ್ ಈಗ KPSCಯಿಂದ ಬರ್ತಿರುವಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು RDPR ಅಲ್ಲಿ AW ವೇಕೆನ್ಸಿ ಇದೆ, ಅದಕ್ಕೆ ರಿಟರ್ನ್ ಎಕ್ಸಾಮ್ ಇದೆ. ಸೊ KPTCL ಅವರು ಕೂಡ ಆ ಒಂದು ಎಕ್ಸಾಮ್ ಫಾರ್ಮೆಟ್ನ ಇಲ್ಲಿ ಕಾಪಿ ಮಾಡ್ಬೋದು. ಮಾಡಬಾರ್ದು, ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಮಾಡೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ AW ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ, ಜೂನಿಯರ್ ಇಂಜಿನಿಯರಿಂಗ್ ನೋಡಿ ಬದಲಾವಣೆ ಏನೂ ಇಲ್ಲ, ಟೆಕ್ನಿಕಲ್ ಪೇಪರ್ ಇರುತ್ತೆ. ಏನು ಮಾಡಿದ್ರೆ 2 ಪೇಪರ್ಸ್ GS ಮತ್ತು ಟೆಕ್ನಿಕಲ್ ಪೇಪರ್ ಮಾಡ್ಬೋದು.
ನೋಡಿ ನಾನು ಈ ಥರ ಹೇಳ್ತಿದ್ದೀನಲ್ಲ ಅಂತೇಳಿ ಸರ್ ನೀವು 2 ಪೇಪರ್ ಅಂತ ಹೇಳ್ತೀರಾ, ಎಲ್ಲೂ ಅಫಿಷಿಯಲ್ ಡಾಕ್ಯುಮೆಂಟ್ ಇಲ್ಲ, ಅಫಿಷಿಯಲ್ ಇನ್ಫಾರ್ಮೇಷನ್ ಇಲ್ಲ, ನೀವು ಹೆಂಗೆ ಹೇಳ್ತೀರಾ ಅಂತ ಅಂದ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ. ಸೊ ಹಾಗಾಗಿ ನೀವು ಏನೇ ಆಗಲಿ ಸೇಫರ್ ಸೈಡ್ಗೆ ಇಲ್ಲಿ ನೋಡಿ, ಈಗ 75-25 ಇದ್ರೂ ನೀವು GS ಓದಲೇಬೇಕು, ಇಲ್ಲಿ ಟೆಕ್ನಿಕಲ್ ಓದಲೇಬೇಕು. 2 ಪೇಪರ್ ಇದ್ದರೂ GS ಓದಲೇಬೇಕು, ಟೆಕ್ನಿಕಲ್ ಓದಬೇಕು. ಬೆಟರ್ ನೀವೇನು ಮಾಡ್ತೀರಾ, ಜನರಲ್ ಸ್ಟಡೀಸ್ಗೂ ಸ್ಟಾರ್ಟ್ ಮಾಡ್ಕೊಳ್ಳಿ, ಜನರಲ್ ಸ್ಟಡೀಸ್ಗೂ ಪ್ರಿಪೇರ್ ಆಗಿ, ಟೆಕ್ನಿಕಲು ಪ್ರಿಪೇರ್ ಆಗಿ. ಸೊ ನಿಮ್ಗೇನಾದರೂ ಒಂದೇ ಪೇಪರ್ ಮಾಡಿದ್ರು 100 ಕ್ವಶನ್ಸು 75-25 ಫಾರ್ಮೇಟ್ ಮಾಡಿದ್ರು ನಿಮಗೆ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ 2 ಓದಿರ್ತೀರ. ಇನ್ ಕೇಸ್ 2 ಪೇಪರ್ ಸ್ಪ್ಲಿಟ್ ಮಾಡಿದ್ರು ಓದಿರೋ ಕಾರಣದ ಇಲ್ಲೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲಾಂದರೆ ನಿಮಗೇನಾಗುತ್ತೆ, ಅಟ್ ಎ ಟೈಮ್ ನಿಮಗೆ ಇಲ್ಲ 2 ಪೇಪರ್ ಅಂತ ಮಾಡಿಬಿಟ್ರೆ ನೀವೇ ಶಾಕ್ ಝೋನಲ್ಲಿ ಇರ್ತೀರ. ಸೊ ಹಾಗಾಗಿ ಸೇಫರ್ ಸೈಡ್ಗೆ 2 ಪೇಪರ್ನ ಪ್ರಿಪೇರ್ ಆಗಿ, ಟೆಕ್ನಿಕಲ್ ಮತ್ತು GS. ಸೊ ಇಲ್ಲಿ GS ಅಲ್ಲಿ ಏನು ಪ್ರಿಪೇರ್ ಆಗ್ತೀರಾ ಅಂತಂದರೆ, ಇನ್ ಕೇಸ್ ಏನಾದರೂ ಒಂದು ಪೇಪರ್ ಆಯಿತು, ನಾವು ಲಾಸ್ ಆಗಬಾರ್ದು ಅಂದರೆ ಆಪ್ಟಿಟ್ಯೂಡ್ ಪ್ರಿಪೇರ್ ಆಗಿ, GK ಪ್ರಿಪೇರ್ ಆಗಿ, ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗ್ತಾಯಿರಿ. ಸೊ ಇದೇ ರೀತಿಯಲ್ಲಿ ಇನ್ನು ಸೈನ್ಸ್ ಒಂದು ಪ್ರಿಪೇರ್ ಆಗ್ತಾರೆ, ಯಾಕಂದರೆ ಈ ಸಬ್ಜೆಕ್ಟ್ಸ್ ಏನೇ ಇದ್ರೂ ಇಂಥ 25 ಕ್ವಶನ್ ಬಂದರೂ ಅದ್ರಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಇನ್ ಕೇಸ್ ನಿಮಗೆ 100 ಕ್ವಶನ್ಸ್ ಈ ಥರ 2 ಪೇಪರ್ ಮಾಡಿಬಿಟ್ರೆ ಆಗಲೂ ನಿಮಗೆ ಈ ಡಾಟಾ ಯೂಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಸೇಫರ್ ಸೈಡ್ಗೆ 2 ಪೇಪರ್ ಪ್ರಿಪೇರ್ ಆದರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಇದೇ ರೀತಿಯಲ್ಲಿ KPSC ಇಂದನೂ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಒಂದು ಮಾಹಿತಿ ಇದೆ, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ವೇಕೆನ್ಸೀಸು ಬರುತ್ತೆ. KPSCಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನು ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ವೇಕೆನ್ಸಿ ಇದೆ. ಸೊ ಅಲ್ಲೂ ನಿಮ್ಗೆ 2 ಪೇಪರ್ ಬರೆಯೋ ಕಾರಣದಿಂದ ನೀವು 2 ಪೇಪರ್ ಪ್ರಿಪೇರ್ ಆಗೋದ್ರಲ್ಲಿ ಎಲ್ಲೂ ಲಾಸ್ ಆಗಲ್ಲ. KPTCL ಎಕ್ಸಾಮ್ಗೂ ಆಗುತ್ತೆ, ಸಾಕಷ್ಟು ಬೇರೆ ನೋಟಿಫಿಕೇಷನ್ಸ್ಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಸೇಫರ್ ಸೈಡ್ಗೆ 2 ಪೇಪರ್ನ ಪ್ರಿಪೇರ್ ಆಗಿದೆ. ಓಕೆ, ಸೊ ಒಂದೇ ಪೇಪರ್ ಬಂತಂದರೆ ಇದು ಒಂದು ಒಳ್ಳೆಯ ವಿಚಾರ, ಒಂದು ಒಳ್ಳೆ ಹ್ಯಾಪಿ ಗುಡ್ ನ್ಯೂಸ್ ಅಂತಲೇ ಆಗುತ್ತೆ. ಇನ್ ಕೇಸ್ 2 ಪೇಪರ್ ಸಪ್ರೇಟಾಗಿ ಮಾಡಿದ್ರು ಬ್ಯಾಕಪ್ಗೆ 2 ಪ್ರಿಪೇರ್ ಆಗಿರೋ ಕಾರಣದಿಂದ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಇಷ್ಟು ವಿಚಾರನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ KPTCL ನೋಟಿಫಿಕೇಷನ್ ಬಗ್ಗೆ. ಸೊ KPTCL ನೋಟಿಫಿಕೇಷನ್ ನಿಮಗೆ ಡಿಸೆಂಬರ್ ಟು ಜೂನ್ 2027 ಒಳಗಡೆ ಬಂದೇ ಬರುತ್ತೆ. ಈಗ ಬರುವಂಥ ನೋಟಿಫಿಕೇಷನ್ JLM ನೋಟಿಫಿಕೇಷನ್ ಆಗಿರುತ್ತೆ. ಸೊ JLM ನೋಟಿಫಿಕೇಷನ್ ಅರೌಂಡ್ 2000 ವೇಕೆನ್ಸೀಸ್ ಅಥವಾ 2500 ವೇಕೆನ್ಸೀಸ್ ಬರುತ್ತೆ ಅನ್ನೋ ಒಂದು ಸುದ್ದಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ತಾರೆ ಅಂತೇಳಿ. ಬಟ್ ಎಕ್ಸಾಮ್ ಫಾರ್ಮೇಟ್ ಬಗ್ಗೆ, ಏಜ್ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಹೇಳಿರುವಂಥ ಮಾಹಿತಿ ನಿಮ್ಗೆ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.